ಥ್ಯಾಂಕ್ ಯು ಸೋ ಮಚ್ ರೀ. ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿಮ್ಮನ್ನ ಪ್ರೀತಿಸ್ತಾನೆ ಇರ್ತೀನಿ. ನಾನು ಆಯ್ಕೆ ಮಾಡಿದ್ದು ಸುಳ್ಳಾಗಲಿಲ್ಲ. ಅವತ್ತಿನ ದಿವಸ ನಾನು ಇವರೇ ಬೇಕು, ಇವ್ರ ಹತ್ರ ಅಂತಸ್ತಿದೆಯೋ ಆಸ್ತಿ ಇದೆಯೋ ಅಂತ ನೋಡಿ ಮದುವೆ ಹಾಕೊಂಡಿಲ್ಲ. ಒಳ್ಳೆ ಮನಸ್ಸು ಅಂತ ಮದುವೆ ಮಾಡಿಕೊಂಡೆ. ಈಗಲೂ ನಮ್ಮ ಮನೇಲಿ ಹೆಂಗೆ ನಾನು ಹೈಫೈ ಆಗಿ ರಾಣಿ ಥರ ಬದುಕ್ತಿದ್ನೋ, ಕಷ್ಟ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಒಂದು ಕೆಲಸ ಮಾಡ್ತಿರ್ಲಿಲ್ಲ, ಕಷ್ಟ ಅನ್ನೋದು ನನಗೆ ಅಷ್ಟು ತೋರಿಸಿರ್ಲಿಲ್ಲ. ಅಲ್ಲಿ ನಾನು ಹೆಂಗಿದ್ನೋ ಅದಕ್ಕಿಂತ 2% ನಾನು ಚೆನ್ನಾಗಿದ್ದೀನಿ. ಆಡ್ಕೋತಾರೆ ಜನಗಳೆಲ್ಲ, ಏನು ಇವಳನ್ನ ಹಿಂಗೆ ನೋಡ್ಕೋತಾರೆ ಹಂಗೆ ನೋಡ್ಕೋತಾರೆ, ಆದರೆ ಅವಳು ಒಳಗಡೆ ಇರ್ತಾಳಲ್ಲ ಅವಾಗಲೇ ಗೊತ್ತಾಗೋದು. ನನ್ನ ಗಂಡ ನನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ರಾಣಿಗಿಂತ ಹೆಚ್ಚಾಗಿ ನಾನು ಇದುವರೆಗೂ ನಾನು ಕೇಳಿದ್ದಿಲ್ಲ ಅಂತ ಅವ್ರ ಬಾಯಲ್ಲಿ ಬಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ನಾನು ಕೇಳ್ಕೊಡೋದು ದೇವ್ರ ಹತ್ರ. ನನ್ನ ಕೊನೆ ಉಸಿರಿರೋವರೆಗೂ ನಾನು ನನ್ನ ಗಂಡನಿಗೆ ಯಾವತ್ತೂ ಅವ್ರ ಕಷ್ಟ ಆಗಲಿ ಸುಖದಲ್ಲಿ ಅವ್ರ ಜೊತೆ ನಾನು ಇರ್ತೀನಿ. ಅಮ್ಮ ನಿನ್ನ ಹತ್ರನೂ ಕೇಳ್ಕೊಳ್ಳೋದು ಅಂದರೆ ಇಷ್ಟೇನೆ ಮ್ಯಾಮ್. ಲವ್ ಮಾಡಿದೆ ಸಾರಿ, ಆದರೆ ಮಗಳನ್ನ ಬಿಟ್ಟು ದೂರ ಇರಬೇಡಮ್ಮ ಪ್ಲೀಸ್. ಯಾಕಂದರೆ ನಿನಗೆ ಆ ಭಾವನೆ ಇಲ್ವೇನೋ, ನಿನಗೆ ಆ ಸಂಬಂಧ ಬೇಡವೇನೋ, ಬಟ್ ಆದರೆ ಮಕ್ಕಳಿಗೆ ಯಾವತ್ತೂ ಆ ಸಂಬಂಧ ಬೇಕು ಅಂತಲೇ ಅಂತಾರೆ ಹೊರತು ಬೇಡ ಅಂತ ಹೇಳೋಕ್ಕೋಗಲ್ಲ.